ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಹಬ್ಬವು ಒಂದು ರೀತಿಯಲ್ಲಿ ಮನೆಗೆ ತಳಹದಿ ಇದ್ದ ಹಾಗೆ. ಮನೆಯನ್ನು ಕಟ್ಟುವಾಗ ಹೇಗೆ ನಾವೆಲ್ಲರೂ ತಳಹದಿ ಅಂದರೆ ಫೌಂಡೇಶನನ್ನು ಹಾಕ್ತೀವೋ, ಇಲ್ಲಿ ಬೇಸ್ಮೆಂಟನ್ನು ಹಾಕಿ ನಾವು ಮನೆಯನ್ನು ಕಟ್ತೇವೋ, ಅದೇ ರೀತಿಯಾಗಿ ಇಡೀ ವರ್ಷ ನಾವೆಲ್ಲರೂ ಚೆನ್ನಾಗಿರಬೇಕು ಅಂತಂದರೆ ಯುಗಾದಿ ಹಬ್ಬದ ದಿನ ಕೆಲವು ಚಿಕ್ಕ ಪುಟ್ಟ ಹೆಚ್ಚು ಎಚ್ಚರಿಕೆಗಳನ್ನು ವಹಿಸಿಕೊಂಡು ಹಬ್ಬದ ದಿನ ಎಷ್ಟು ನಾವು ಖುಷಿಯಿಂದ ಇರ್ತೀವೋ ಅದೇ ರೀತಿ ಇಡೀ ವರ್ಷ ನಾವು ಖುಷಿಯಿಂದ ಸಂತೋಷವಾಗಿ ಇರ್ತೀವಿ. ಇದಕ್ಕಾಗಿ ಯುಗಾದಿ ಹಬ್ಬದ ದಿನ ನಾವು ಯಾವ ರೀತಿಯಾಗಿ ನಡ್ಕೊಂಡಿರ್ತೀವಿ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಇಲ್ಲಿ ಕೆಲವು ವಿಷಯಗಳು ಹೇಗಿವೆ ಅಂತಂದರೆ, ಈ ಒಂದು ದಿನ ಮಾತ್ರ ಮನೆಯಲ್ಲಿ ಇರುವಂತಹ ಕೆಲವು ವಸ್ತುಗಳನ್ನು ಆಚೆ ಇರುವಂತಹ ಜನರಿಗೆ ಕೊಡೋದಾಗಲಿ ಅಥವಾ ಆಚೆಯಿಂದ ಕೆಲವು ವಸ್ತುಗಳನ್ನು ನೀವು ಜನರಿಂದ ತೆಗೆದುಕೊಳ್ಳೋದನ್ನು ನಿಷೇಧಿಸಲಾಗಿದೆ. ಹೌದು, ಇವುಗಳನ್ನು ನೀವು ತೆಗೆದುಕೊಳ್ಳಲೇಬಾರ್ದು. ಹೌದು, ಇಲ್ಲಿ ನಿಮ್ಮ ಜೇಬಿನಿಂದ ಕೊಡೋದಾಗಿರುವಂಥದ್ದಾಗಿರ್ಬೋದು ಅಥವಾ ಮನೆಯಿಂದ ಆಚೆ ಕೊಡುವಂತಹ ಈ ಕೆಲವು ಒಂದು ವಸ್ತುಗಳಿರ್ಬೋದು, ಇವುಗಳನ್ನು ಬೇರೆಯವರಿಗೆ ಕೊಡೋದು ಶಾಸ್ತ್ರಗಳಲ್ಲಿ ನಿಷೇಧಿಸಲಾಗಿದೆ, ಒಳ್ಳೆಯದಲ್ಲ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಈ ಮಾಹಿತಿಯನ್ನು ದಯವಿಟ್ಟು ಸಂಪೂರ್ಣವಾಗಿ ತಪ್ಪದೆ ತಿಳಿದುಕೊಳ್ಳಿ. ಹಾಗೆಯೇ ಇದಕ್ಕಾಗಿ ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ, ವಿಡಿಯೋವನ್ನು ಮುಂದಕ್ಕೂ ಓಡಿಸ್ದೆ, ಫಾರ್ವರ್ಡ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಆ ದಿನ ಯಾರೇ ಇರಲಿ ಬೇರೆ ರೀತಿಯಲ್ಲಿ ಅವರಿಗೆ ನಾವು ಸಹಾಯ ಮಾಡಬಹುದು. ಆದರೆ ಇಲ್ಲಿರುವಂತಹ ಕೆಲವು ವಸ್ತುಗಳು ಹೀಗಿವೆ ಅಂತಂದರೆ ಅದನ್ನು ಮರೆತರೂ ಸಹ ಬೇರೆಯವರಿಗೆ ಅವುಗಳನ್ನು ನೀವು ಕೊಡಲೇಬಾರ್ದು. ಹಾಗಾದರೆ ತಡ ಯಾಕೆ? ಆ ವಸ್ತುಗಳ ಬಗ್ಗೆ ಸರಿಯಾಗಿ ವಿಸ್ತಾರವಾಗಿ ತಿಳ್ಕೊಳ್ಳೋಣ ಬನ್ನಿ. ಇವುಗಳನ್ನು ಪಾಲಿಸೋದು ತುಂಬಾ ಮುಖ್ಯ ಆಗಿರುತ್ತೆ. ಆದರೆ ಅದಕ್ಕೂ ಮುನ್ನ ನಿಮ್ಮಲ್ಲಿ ನಮ್ಮದೊಂದು ಚಿಕ್ಕ ರಿಕ್ವೆಸ್ಟ್ ಇದೆ. ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಭಕ್ತಿಯಿಂದ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಹಾಕೋದನ್ನು ಮರಿಬೇಡಿ. ಯುಗಾದಿ ಹಬ್ಬದ ದಿನ ಮನೆಯ ಜನರೆಲ್ಲ ಮನೆಯಲ್ಲಿ ಮಾಡುವಂತಹ ಮೊದಲನೆಯ ಕೆಲಸ ಏನಿದೆ, ಮನೆಯ ಮುಖ್ಯ ದ್ವಾರಕ್ಕೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟೋಕೆ ಮಾವಿನ ಎಲೆಗಳಿಂದ ಬೇವಿನ ಎಲೆಗಳನ್ನು ತರ್ತಾರೆ. ಒಂದು ಬಾರಿ ನೀವು ಮಾವಿನ ಎಲೆಗಳನ್ನು ಬೇವಿನ ಸೊಪ್ಪನ್ನು ಮನೆಗೆ ತಂದರೆ ಮುಗೀತು. ಕೆಲವರು ನಿಮ್ಮ ಬಳಿ ನಮಗೂ ಸ್ವಲ್ಪ ಮಾವಿನ ಎಲೆ ಬೇವಿನ ಎಲೆಗಳನ್ನು ಕೊಡಿ ಅಂತ ಕೇಳ್ತಾರೆ. ಇಂತಹ ಸ್ಥಿತಿಯಲ್ಲಿ ಯಾವುದೇ ಕಾರಣಕ್ಕೂ ಅವರಿಗೆ ಕೊಡುವಂತಹ ತಪ್ಪನ್ನು ನೀವು ಮಾಡಬಾರ್ದು. ಇದು ಸಮೃದ್ಧಿಯ ಸಂಕೇತದ ರೂಪದಲ್ಲಿ ಆ ದಿನ ನೀವು ನಿಮ್ಮ ಮನೆಗೆ ಮಾವಿನ ಎಲೆಗಳನ್ನು ಬೇವಿನ ಸೊಪ್ಪು ಹೂವುಗಳನ್ನು ತಂದಿರ್ತೀರ. ಅದು ನಿಮ್ಮ ಸಮೃದ್ಧಿಯಾಗಿರುತ್ತೆ. ಒಂದು ಬಾರಿ ನಿಮ್ಮ ಮನೆಯೊಳಗಡೆ ಆ ಸಮೃದ್ಧಿಯನ್ನು ಪ್ರವೇಶಿಸಿದ ನಂತರ, ಆಹ್ವಾನ ಮಾಡಿದ ನಂತರ ಬೇರೆಯವರು ಎಷ್ಟೇ ನಿಮ್ಮ ಬಳಿ ಬೇಡಿದ್ರು ಅದನ್ನು ಕೊಡಲೇಬಾರ್ದು. ಒಂದು ವೇಳೆ ಅಡ್ವಾನ್ಸ್ ಆಗಿ ಯಾರಾದರೂ ನಿಮಗೆ ಮೊದಲೇ ನಮಗೂ ಸ್ವಲ್ಪ ಮಾವಿನ ಎಲೆಗಳನ್ನು ಬೇವಿನ ಎಲೆಗಳನ್ನು ತಂದು ಕೊಡಿ ಅಂತ ಕೇಳಿದರೆ ಅಥವಾ ಹೇಳಿದರೆ, ಆಚೆಯಿಂದ ತಂದಾಗ ಅದರಲ್ಲಿ ಸ್ವಲ್ಪ ಅವರಿಗೆ ಕೊಟ್ಟುಬಿಡಿ. ಅಂದರೆ ಅವರಿಗೋಸ್ಕರ ಸಪ್ರೇಟಾಗಿ ಬೇರೆ ಚೀಲದಲ್ಲಿ ತಂದು ಕೊಡಬಹುದು. ಆದರೆ ಒಂದು ಸಲ ನಿಮ್ಮ ಮನೆ ಒಳಗಡೆ ಅವುಗಳನ್ನೆಲ್ಲ ತಗೊಂಡು ಪ್ರವೇಶ ಮಾಡಿದ್ಮೇಲೆ ಅದನ್ನು ಆಚೆ ಇರುವಂತಹ ಜನರಿಗೆ ಎಷ್ಟೇ ಕೇಳಿದ್ರು ಕೂಡ ಕೊಡಲೇಬಾರ್ದು. ಆಚೆ ಇರುವಂತಹ ಜನರು ಎಷ್ಟೇ ಬೇಡ್ಕೊಂಡ್ರೂ ಸಹ ಇಲ್ಲ ಅಂತ ಹೇಳಬೇಕು. ಆದರೆ ಮರೆತು ಸಹ ನಿಮ್ಮನೆ ಒಳಗಡೆ ತಂದಿರುವಂತಹ ಮಾವಿನ ಎಲೆ ಆಗಲಿ ಬೇವಿನ ಸೊಪ್ಪನ್ನಾಗಲಿ ಹೂವನ್ನಾಗಲಿ ಕೊಡಲೇಬಾರ್ದು. ಇನ್ನು ಎರಡನೇದಾಗಿ ಅರಿಶಿಣದ ಪುಡಿ ಅಥವಾ ಅರಿಶಿಣದ ಬೇರು, ಕುಂಕುಮ. ಸಾಮಾನ್ಯವಾಗಿ ನಿಮ್ಮ ಬಳಿ ಜನರು ಇವುಗಳ ಬಗ್ಗೆ ಕೇಳೋದಿಲ್ಲ. ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಕೆಲವು ಜನರು ಹೇಗಿರ್ತಾರೆ ಅಂದರೆ ಬೇಕಂತ ಹಬ್ಬದ ದಿನ ನಿಮ್ಮ ಬಳಿ ಇವುಗಳನ್ನು ಕೇಳ್ತಾರೆ. ಇನ್ನು ಕೆಲವರು ಹಬ್ಬದ ದಿನ ಮನೆಗೆ ಬಂದು ಕಲ್ಲುಪ್ಪು, ಅರಿಶಿಣ, ಮೊಸರು ಹಾಗೆಯೇ ಕುಂಕುಮವನ್ನು ಕೇಳೋಕೆ ಬರ್ತಾರೆ. ಕೆಲವರು ಹಾಲು, ಮೊಸರು, ತುಪ್ಪವನ್ನು ಕೇಳೋಕೆ ಬಂದಿರ್ತಾರೆ. ಕೆಲವರು ಶೀಗೆಕಾಯಿ ಸೊಪ್ಪನ್ನು ಕೂಡ ಕೇಳೋಕೆ ಸಹ ಬರಬಹುದು. ಇನ್ನು ಕೆಲವರು ಜನರಂತೂ ಹಬ್ಬದ ದಿನವೇ ನಿಮ್ಮ ಬಳಿ ಒಡವೆಗಳಿಲ್ಲ, ಇಂದು ಒಡವೆ ಕೊಡಿ ನಾಳೆ ಕೊಡ್ತೀವಿ ಅಂತ ಈಸ್ಕೊಳ್ಳೋಕೆ ಬರ್ತಾರೆ. ಆದರೆ ಮರೆತರೂ ಸಹ ಯುಗಾದಿ ಹಬ್ಬದ ದಿನ ನಿಮ್ಮ ಬಳಿ ಇರುವಂತಹ ಹಣ ಆಗಲಿ ಅಥವಾ ಒಡವೆಗಳನ್ನಾಗಲಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಅಥವಾ ಇಲ್ಲಿ ತಿಳಿಸಿರುವಂತಹ ವಸ್ತುಗಳನ್ನು ಕೊಡಲೇಬಾರ್ದು. ಮನೆಯಲ್ಲಿರುವಂತಹ ಉಪ್ಪು, ಬೆಣ್ಣೆ ಆಗಲಿ ಅಥವಾ ಯಾವುದೇ ರೀತಿಯ ವಸ್ತುಗಳನ್ನು ಆಚೆ ಇರುವಂತಹ ಜನರಿಗೆ ಕೊಡಬಾರ್ದು. ಇನ್ನು ಮೂರನೇದಾಗಿ ತುಂಬಾ ಮುಖ್ಯವಾದಂತಹ
ವಸ್ತು ಏನಿದೆ ಅಂತ ಅಂದರೆ ಅದು ರಂಗೋಲಿಯ ಪುಡಿಯಾಗಿದೆ. ಹೌದು, ಕೆಲವರು ಬೇಕಂತ ನಿಮ್ಮ ಬಳಿ ಬಂದು ರಂಗೋಲಿ ಪೌಡರನ್ನು ಕೊಡಿ ಅಂತ ಕೇಳ್ತಾರೆ. ಆದರೆ ಮರೆತೂ ಸಹ ನೀವು ಇದನ್ನು ಕೊಡುವಂತಹ ತಪ್ಪನ್ನು ಮಾಡಬಾರ್ದು. ಯಾಕಂದರೆ ರಂಗೋಲಿ ಪೌಡರನ್ನು ಬೇರೆಯವರಿಗೆ ಕೊಟ್ಟರೆ ಇಲ್ಲಿ ನಿಮಗೆ ಹೆಚ್ಚಿನ ನಷ್ಟ ಆಗುತ್ತೆ. ಹಾಗಾಗಿ ಮರೆತೂ ಕೂಡ ಅಪ್ಪಿ ತಪ್ಪಿಯೂ ಬೇರೆಯವರಿಗೆ ರಂಗೋಲಿ ಪೌಡರನ್ನು ಕೊಡಬಾರ್ದು. ಸಾಮಾನ್ಯವಾಗಿ ರಂಗೋಲಿಯನ್ನು ಕಲ್ಲು ಮತ್ತು ಮಣ್ಣಿನ ಪುಡಿಯಿಂದ ರೆಡಿ ಮಾಡ್ತಾರೆ. ಮರೆತರೂ ಸಹ ಬೇರೆಯವರಿಗೆ ಅದನ್ನು ಶೇರ್ ಮಾಡಬಾರ್ದು. ಇದೇ ಒಂದು ಕಾರಣದಿಂದಾಗಿ ಯಾರು ಎಷ್ಟೇ ಕೇಳ್ಕೊಂಡ್ರೂ ರಂಗೋಲಿ ಪೌಡರನ್ನು ಕೊಡಬಾರ್ದು. ಸಿಟಿಯನ್ನು ಬಿಟ್ಟು ಹೆಚ್ಚಾಗಿ ಗ್ರಾಮೀಣ ಇಲಾಖೆಗಳಲ್ಲಿ ಜನರು ಪಾತ್ರೆಗಳನ್ನು ಕೇಳೋಕೆ ಮನೆಗೆ ಬರ್ತಾರೆ. ಅಡುಗೆ ಮಾಡೋಕೆ ಕೆಲವರು ಪಾತ್ರೆ ಇಲ್ಲ ಅಂತ ಬರ್ತಾರೆ. ಖಾರ, ಉಪ್ಪು, ಹುಣಸೆ ಹಣ್ಣು ಇತ್ಯಾದಿ ಅಡುಗೆ ಮಾಡೋಕೆ ಬಳಸುವಂತಹ ವಸ್ತುಗಳ ಬಳಕೆಯನ್ನು ಕೇಳೋಕೆ ಬರ್ತಾರೆ. ಈ ವಸ್ತುಗಳು ನಿಮ್ಮ ಬಳಿ ಇಲ್ಲ ಅಂದರೆ ಚಿಂತಿಸುವ ಅವಶ್ಯಕತೆ ಇಲ್ಲ. ಒಂದು ವೇಳೆ ಇವುಗಳನ್ನು ನಿಮ್ಮ ಬಳಿ ಇವರು ಕೇಳೋಕೆ ಬಂದರೆ ಇಲ್ಲ ಅನ್ನುವ ಒಂದೇ ಮಾತನ್ನೇ ನೀವು ಅವರಿಗೆ ಹೇಳಬೇಕು. ಇನ್ನು ಹಬ್ಬದ ದಿನ ನಿಮ್ಮ ಮನೆ ಹತ್ರ ಯಾರಾದರೂ ಅಂಗವಿಕಲರು, ಯಾರಾದರೂ ವೃದ್ಧರು, ಭಿಕ್ಷುಕರು ಭಿಕ್ಷೆ ಬೇಡೋಕೆ ಮನೆಗೆ ಬಂದರೆ ನಿಮ್ಮ ಅಡುಗೆ ಮನೆಯಲ್ಲಿ ಏನೇ ತಿನ್ನೋಕೆ ಆಹಾರವನ್ನು ನೀವು ರೆಡಿ ಮಾಡಿರ್ತೀರೋ ಅದನ್ನು ಮಾತ್ರ ಆ ಜನರಿಗೆ ತಿನ್ನೋಕೆ ಕೊಟ್ಟು ಕಳುಹಿಸ್ರಿ. ಯಾವುದೇ ಕಾರಣಕ್ಕೂ ಮನೆಯ ಮುಖ್ಯದ್ವಾರದ ಬಳಿ ಬಂದಿರುವಂಥ ಜನರನ್ನ ಬರೀ ಕೈಯಲ್ಲಿ ಹಿಂದೆ ತಿರುಗಿ ಹೋಗಲು ಬಿಡಬಾರ್ದು. ಅಂಥವರಿಗೆ ನಿಮ್ಮಿಂದ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು. ಇದರಿಂದ ಪುಣ್ಯ ಪ್ರಾಪ್ತಿ ಆಗುತ್ತೆ. ಒಂದು ವೇಳೆ ಯುಗಾದಿ ಹಬ್ಬದ ದಿನವೇ ಯಾರಾದರೂ ನಿಮ್ಮ ಬಳಿ ಊಟವನ್ನು ಕೇಳೋಕೆ ಬಂದರೆ ಯಾವತ್ತಿಗೂ ವಿಶೇಷವಾಗಿ ಅವರು ನಿಮ್ಮ ಬಳಿ ಬಂದಿರೋದಿಲ್ಲ. ಅಂಥವರಿಗೆ ತಿನ್ನೋಕೆ ಏನಾದರೂ ಕೊಡಲೇಬೇಕು ಅಥವಾ ಊಟವನ್ನು ಕೊಟ್ಟುಬಿಡಿ. ಹಬ್ಬದ ದಿನಗಳಲ್ಲಿ ತುಂಬ ಜನ ಅಡುಗೆ ಮಾಡೋದ್ರಲ್ಲಿ ಬ್ಯುಸಿಯಾಗಿರ್ತಾರೆ. ಇಂಥ ಸಮಯದಲ್ಲಿ ಈ ರೀತಿಯಾದ ಜನರು ಕೂಡ ಬರಬಹುದು. ಹಾಗಾಗಿ ಮರೆತು ಸಹ ನೀವು ಅಂಥವರನ್ನ ಬರೀ ಕೈಯಲ್ಲಿ ಮರಳಿ ಹೋಗೋಕೆ ಬಿಡಲೇಬಾರ್ದು. ಮನೆಯಲ್ಲಿ ಯಾವ ಒಂದು ಒಳ್ಳೆಯ ಆಹಾರ ನಿಮ್ಮ ಬಳಿ ಇರುತ್ತೋ ಅದನ್ನು ಅವರಿಗೆ ತಿನ್ನಲು ಕೊಟ್ಟು ಕಳಿಸ್ಬೇಕು. ಯಾಕಂದರೆ ದಾನಗಳಲ್ಲಿ ಶ್ರೇಷ್ಠವಾದಂಥದ್ದು ಅನ್ನದಾನ ಆಗಿದೆ. ಒಂದು ವೇಳೆ ನಿಮ್ಮ ಮನೆಯ ಹತ್ತಿರ ಯಾರಾದರೂ ಬ್ರಾಹ್ಮಣರು, ಭಿಕ್ಷುಕರು ಬಂದರೆ ಯಾವುದೇ ಕಾರಣಕ್ಕೂ ಅವರನ್ನು ಮರಳಿ ಬರೀ ಕೈಯಲ್ಲಿ ಕಳುಹಿಸಬಾರ್ದು. ಈ ಹಬ್ಬದ ದಿನ ನಿಮ್ಮ ಕೈಯಲ್ಲಿ ಆದಷ್ಟು ಅನುಕೂಲಕ್ಕೆ ತಕ್ಕ ಹಾಗೆ ದಾನ ಧರ್ಮಗಳನ್ನು ಮಾಡಿರಿ. ಹಾಗೆಯೇ ಈ ರೀತಿ ಮಾಡೋದ್ರಿಂದ ಇಡೀ ವರ್ಷ ನೀವು ನೆಮ್ಮದಿಯಿಂದ ಸುಖವಾಗಿರ್ತೀರಾ. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದವು ಕೂಡ ವಿಶೇಷವಾಗಿ ನಿಮ್ಮೆಲ್ಲರ ಮೇಲೂ ಸಹ ಇರುತ್ತೆ. ಇದರಿಂದ ತಾಯಿ ಲಕ್ಷ್ಮೀ ದೇವಿ ಕೂಡ ಸ್ಥಾಯಿ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ವಾಸ ಮಾಡ್ತಾರೆ. ಇನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಮತ್ತೊಂದು ವಿಷಯ ಏನಿದೆ ಅಂತಂದರೆ, ಮುಸ್ಸಂಜೆ ಸಮಯದಲ್ಲಿ ಹಣವನ್ನು ಆಗಲಿ ಅಥವಾ ಒಡವೆಯನ್ನಾಗಲಿ ಬೇರೆಯವರಿಗೆ ಕೊಡಬಾರ್ದು. ಅದರಲ್ಲೂ ಈ ಯುಗಾದಿ ಹಬ್ಬವಂತೂ ತುಂಬಾ ಮುಖ್ಯ ಇದೆ. ಹಾಗಾಗಿ ಹಣ ಆಗಲಿ ಒಡವೆಗಳಾಗಲಿ ತುಂಬಾ ಇಂಪಾರ್ಟೆಂಟ್ ಆಗಿ ಕಾಳಜಿ ವಹಿಸಿ. ಇಲ್ಲಿ ನಮಗೆ ತಿಳಿದಿರುವಷ್ಟು ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಧನ್ಯವಾದಗಳು.